ಸರ್ಕಾರ ಋತುಚಕ್ರ ರಜೆಯನ್ನ ನೀಡಿ ಆದೇಶವನ್ನ ಹೊರಡಿಸಿತ್ತು. ಜೊತೆಗೆ 12 ರಜೆಯನ್ನ ನೀಡಬೇಕು ಅಂತ ರಾಜ್ಯ ಸರ್ಕಾರ ಒಂದ್ ಕಡೆ ಆದೇಶವನ್ನ ಹೊರಡಿಸಿತ್ತು. ಈಗ ಈ ಆದೇಶಕ್ಕೆ ಎಫ್ಕೆಸಿಸಿಐ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಇದೀಗ ವಿರೋಧವನ್ನ ವ್ಯಕ್ತವಾಗ್ತಾ ಇದೆ. ತಿಂಗಳಿಗೊಂದು ಋತುಚಕ್ರ ರಜೆಗೆ ಎಫ್ಕೆಸಿಸಿಐ ವಿರೋಧವನ್ನ ವ್ಯಕ್ತಪಡಿಸಿದೆ. ವೇತನ ಸಹಿತ ರಜೆ ನೀಡಲು ಆಗಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದೆ. ಒಂದು ದಿನ ರಜೆಯ ಹಣವನ್ನ ಸರ್ಕಾರವೇ ಬಳಸಬೇಕು ಅಂತ ಒತ್ತಾಯ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲು ಮುಂದಾದ ಎಫ್ಕೆಸಿಸಿಐ ರಿಪಬ್ಲಿಕ್ ಕನ್ನಡಕ್ಕೆ ಎಫ್ಕೆಸಿಸಿಐ ಅಧ್ಯಕ್ಷ ಉಮಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ದಿನದ ರಜೆ ನೀಡಲು ಶೇಕಡಾ 90ರಷ್ಟು ಗಾರ್ಮೆಂಟ್ಸ್ಗಳಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಒಂದು ದಿನದ ರಜೆಯ ವೆಚ್ಚವನ್ನು ಭರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ 18ರಿಂದ 52 ವಯಸ್ಸಿನ ಮಹಿಳೆಯರಿಗೆ ಒಂದ್ ಕಡೆ ಋತುಚಕ್ರ ರಜೆಯನ್ನ ಆದೇಶ ಮಾಡಿದ್ದಾರೆ. ಅಂದ್ರೆ ವೇತನ ಸಹಿತ ರಜೆ ಕೊಡ್ಬೇಕಂತ. ಬಟ್ ಇದಕ್ಕೆ ಎಫ್ಕೆಸಿಸಿ ಒಂದ್ ಕಡೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆ ವಿರೋಧ ಎಂಬುದು ನಮ್ಮ ಜೊತೆಗ ಎಫ್ಕೆಸಿಸಿ ಅಧ್ಯಕ್ಷರಾದ ಉಮಾರೆಡ್ಡಿ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಮ್ಯಾಮ್, ಒಂದ್ ಕಡೆ ಆದೇಶ ಆಗಿದೆ ಈ ಋತುಚಕ್ರ ರಜೆ ವಿಚಾರವಾಗಿ ವೇತನ ಕೊಟ್ಟು ರಜೆ ನೀಡಬೇಕೆಂಬುದು ಆಯಾ ತಿಂಗಳಿಗೆ. ಮೇಡಮ್, ಈಗ ತಮ್ಮ ಕಡೆಯಿಂದ ವಿರೋಧ ಮೇಡಮ್, ಏಕೆ ವಿರೋಧ ಅಂತ? ಫಸ್ಟ್ ರಾಜ್ಯ ಸರ್ಕಾರ ಮಾಡಿರೋದು ಒಳ್ಳೇದು. ನಾಟ್ ಸೇಯಿಂಗ್ ನೋ. ಯಾಕಂದ್ರೆ ನಾನು ಒಬ್ರು ಮಹಿಳೆ, ನಂಗೂ ಗೊತ್ತಿದೆ ಹೇಗಿರತ್ತಂತ. ಸೊ ವೇರಿಂಗ್ ದ ವಿಮೆನ್ ಆಂಟರ್ಪ್ರಿನರ್ಸ್ ಹ್ಯಾಟ್ ಅದು ಒಳ್ಳೆ ಮೂವು, ಒಳ್ಳೇದು. ಬಟ್ ನಮ್ನಲ್ಲಿ ಹೆಚ್ಚು ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಇದೆ. ಇದು ಒಂದು ಅಡಾಕ್ ಲೀವ್ ಆಗ್ಬಿಡುತ್ತೆ. ಸ್ಮಾಲ್ ಎಂಟರ್ಪ್ರೈಸಸ್ ಈ ಕಾಸ್ಟ್, ಅಡಿಷನಲ್ ಕಾಸ್ಟ್ 12 days ಕಾಸ್ಟ್ ತಗೊಳಕ್ಕಾಗುತ್ತಾ? ಇವಾಗ ರಾಜ್ಯ ಸರ್ಕಾರ ಇದೇ ESI ನಲ್ಲಿ ಮೂಲಕ ತಗೊಂಡಿದ್ರೆ ಅದು ರಾಜ್ಯ ಸರ್ಕಾರ ಅವರು ಪೇಮೆಂಟ್ ಮ್ಯಾನೇಜ್ ಮಾಡಿದ್ರೆ ಅದು ಒಂದ್ ಮೂಲಕ ಸಪೋರ್ಟ್ ಆಗಿರುತ್ತೆ ಸ್ಮಾಲ್ ಎಂಟರ್ಪ್ರೈಸ್. ಈ ಒಂದು ರಜೆ, ವೇತನ ಸಹಿತ ರಜೆಗೆ ಸರ್ಕಾರವೇ ಒಂದು ಅಮೌಂಟ್ ಇಡಬೇಕಾ? ಆ ಒಂದು ದಿನದ ಅಮೌಂಟ್. ಯಾಕಂದ್ರೆ ಆಲ್ರೆಡಿ ಇದು ಅಡಾಕ್ ಲೀವ್. ಅಡಾಕ್ ಲೀವೇ ಒಂದ್ ದೊಡ್ಡ ಕಷ್ಟ ಸ್ಮಾಲ್ ಎಂಟರ್ಪ್ರೈಸಸ್ಗೆ. ಸಡನ್ ಆಗಿ ಲೀವ್ ತಗೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಒಂದ್ ಪ್ಲಾನ್ ಲೀವ್ ಇರಲ್ಲ, ಚೆಕ್ ಮಾಡಕ್ಕೂ ಆಗಲ್ಲ. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಅಟ್ಲೀಸ್ಟ್ ಕಾಸ್ಟ್ ರಾಜ್ಯ ಸರ್ಕಾರ ತಗೊಂಡಿರ್ಬೋದು, ಇಲ್ಲ ESI ಮೂಲಕ ತಗೊಂಡಿರ್ಬೋದು ಅಂತ ನಮ್ಮ ಇದು. ಇವತ್ತು ಸಾಯಂಕಾಲ ನಮ್ದು ಒಂದು ಮೀಟಿಂಗ್ ಇಟ್ಕೊಂಡಿದ್ವಿ. ಇದ್ರ ಮೇಲೆ ಡಿಸ್ಕಸ್ ಮಾಡಿ ಆಮೇಲೆ ಅದು ಮುಂದಕ್ಕೆ ಇದ್ರ ಬಗ್ಗೆ ಸರ್ಕಾರಕ್ಕೂ ಮನವಿ ಸಲ್ಲಿಸ್ತಾರ ಈ ಒಂದು ವಿಚಾರಕ್ಕೆ ಏನಾದ್ರು? ಒಂದು ಇವಾಗ ಸದ್ಯಕ್ಕೆ ಇವತ್ತು ಮೀಟಿಂಗ್ ಆಗದ್ಮೇಲೆ ನಾವು ಒಂದು ಲೆಟರ್ ಕಳಿಸ್ತೀವಿ. ಅಂದ್ರೆ ಡಿಸ್ಕಷನ್ ಆದ್ಮೇಲೆ ಒಂದು ವಿಚಾರಕ್ಕೆ ಮತ್ತು ಮಹಿಳೆಯರನ್ನ ಕೆಲಸಕ್ಕೆ ಕರೆದುಕೊಳ್ಳಲು ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಉಂಟಾಗಬಹುದಾ? ಆಗ್ಬೋದು. ಯಾಕಂದ್ರೆ ಒಂದ್ ಕಡೆ ಇಷ್ಟು ದಿನ ನಾವು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ವಿ, ಮಹಿಳೆಯರನ್ನ ಹೆಚ್ಚು ತಗೋಬೇಕು, ಎಸ್ಪೆಷಲಿ ಸ್ಮಾಲ್ ಎಂಟರ್ಪ್ರೈಸಸ್. ದೊಡ್ಡ ಕಂಪನೀಸ್ ಹೇಗೋ ಮ್ಯಾನೇಜ್ ಮಾಡುತ್ತಾರೆ, ಬಟ್ ಸ್ಮಾಲ್ ಎಂಟರ್ಪ್ರೈಸ್ ಎಸ್ಪೆಷಲಿ ಗಾರ್ಮೆಂಟ್ ಇಂಡಸ್ಟ್ರೀಸ್ ನಲ್ಲಿ ಹೆಚ್ಚು ಮಹಿಳೆಯರು ಇದ್ದಾರೆ. ಅಲ್ಲಿ ಜಾಸ್ತಿ ಜನ ಲೀವ್ ತಗೊಂಡ್ಬಿಡಿದ್ರೆ ಸಡನ್ ಆಗಿ ಕಂಪನೀಸ್ ಮ್ಯಾನೇಜ್ ಮಾಡಕ್ ಆಗಲ್ಲ. ಸೊ ಇದು ಒಂದು ಸ್ಟೆಪ್ ಬ್ಯಾಕ್ ಆಗ್ಬಾರ್ದು ಅಂತ ನಮ್ಮ ಇದು. ಅದಕ್ಕೆ ನಾವು ಸಜೆಸ್ಟ್ ಮಾಡೋದು, ಅಟ್ ಲೀಸ್ಟ್ ಸ್ಮಾಲ್ ಎಂಟರ್ಪ್ರೈಸಸ್ ಎನ್ಕರೇಜ್ ಮಾಡಬೇಕು ಅಂದ್ರೆ ಗವರ್ಮೆಂಟ್ ಇದು ಕಾಸ್ಟ್ ತಗೋಬೇಕು. ನೀವು ಏನೇ ಮಾಡಿದ್ರು ಬಟ್ ಸರ್ಕಾರ ಆ ಒಂದು ದಿನದ ರಜೆ ಕೊಡಬೇಕಂತ ನಿಮ್ದು ಓನ್ಲಿ ಒತ್ತಾಯ ತಾನೆ? ಎಸ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಎಫ್ಕೆಸಿಸಿ ಅಧ್ಯಕ್ಷರಾದ ಉಮಾರೆಡ್ಡಿ ಅವರ ಮಾತಾಗಿತ್ತು. ಅಂದ್ರೆ ಸರ್ಕಾರ ಆ ಒಂದು ವೇತನ, ಒಂದು ದಿನದ ವೇತನ ಸರ್ಕಾರವೇ ಭರಿಸಬೇಕಾಗತ್ತೆ, ಇಲ್ಲಾಂದ್ರೆ ನಮಗೂ ಸಹ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಸಭೆ ಮಾಡ್ತಿದ್ವಿ. ಸರ್ಕಾರಕ್ಕೆ ಒಂದ್ ಕಡೆ ಪತ್ರ ಬರೆಯಲಿಗ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರ ಋತುಚಕ್ರ ರಜೆಯನ್ನ ನೀಡಿ ಆದೇಶವನ್ನ ಹೊರಡಿಸಿತ್ತು. ಜೊತೆಗೆ 12 ರಜೆಯನ್ನ ನೀಡಬೇಕು ಅಂತ ರಾಜ್ಯ ಸರ್ಕಾರ ಒಂದ್ ಕಡೆ ಆದೇಶವನ್ನ ಹೊರಡಿಸಿತ್ತು. ಈಗ ಈ ಆದೇಶಕ್ಕೆ ಎಫ್ಕೆಸಿಸಿಐ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಇದೀಗ ವಿರೋಧವನ್ನ ವ್ಯಕ್ತವಾಗ್ತಾ ಇದೆ. ತಿಂಗಳಿಗೊಂದು ಋತುಚಕ್ರ ರಜೆಗೆ ಎಫ್ಕೆಸಿಸಿಐ ವಿರೋಧವನ್ನ ವ್ಯಕ್ತಪಡಿಸಿದೆ. ವೇತನ ಸಹಿತ ರಜೆ ನೀಡಲು ಆಗಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದೆ. ಒಂದು ದಿನ ರಜೆಯ ಹಣವನ್ನ ಸರ್ಕಾರವೇ ಬಳಸಬೇಕು ಅಂತ ಒತ್ತಾಯ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲು ಮುಂದಾದ ಎಫ್ಕೆಸಿಸಿಐ ರಿಪಬ್ಲಿಕ್ ಕನ್ನಡಕ್ಕೆ ಎಫ್ಕೆಸಿಸಿಐ ಅಧ್ಯಕ್ಷ ಉಮಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ದಿನದ ರಜೆ ನೀಡಲು ಶೇಕಡಾ 90ರಷ್ಟು ಗಾರ್ಮೆಂಟ್ಸ್ಗಳಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಒಂದು ದಿನದ ರಜೆಯ ವೆಚ್ಚವನ್ನು ಭರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ 18ರಿಂದ 52 ವಯಸ್ಸಿನ ಮಹಿಳೆಯರಿಗೆ ಒಂದ್ ಕಡೆ ಋತುಚಕ್ರ ರಜೆಯನ್ನ ಆದೇಶ ಮಾಡಿದ್ದಾರೆ. ಅಂದ್ರೆ ವೇತನ ಸಹಿತ ರಜೆ ಕೊಡ್ಬೇಕಂತ. ಬಟ್ ಇದಕ್ಕೆ ಎಫ್ಕೆಸಿಸಿ ಒಂದ್ ಕಡೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆ ವಿರೋಧ ಎಂಬುದು ನಮ್ಮ ಜೊತೆಗ ಎಫ್ಕೆಸಿಸಿ ಅಧ್ಯಕ್ಷರಾದ ಉಮಾರೆಡ್ಡಿ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಮ್ಯಾಮ್, ಒಂದ್ ಕಡೆ ಆದೇಶ ಆಗಿದೆ ಈ ಋತುಚಕ್ರ ರಜೆ ವಿಚಾರವಾಗಿ ವೇತನ ಕೊಟ್ಟು ರಜೆ ನೀಡಬೇಕೆಂಬುದು ಆಯಾ ತಿಂಗಳಿಗೆ. ಮೇಡಮ್, ಈಗ ತಮ್ಮ ಕಡೆಯಿಂದ ವಿರೋಧ ಮೇಡಮ್, ಏಕೆ ವಿರೋಧ ಅಂತ? ಫಸ್ಟ್ ರಾಜ್ಯ ಸರ್ಕಾರ ಮಾಡಿರೋದು ಒಳ್ಳೇದು. ನಾಟ್ ಸೇಯಿಂಗ್ ನೋ. ಯಾಕಂದ್ರೆ ನಾನು ಒಬ್ರು ಮಹಿಳೆ, ನಂಗೂ ಗೊತ್ತಿದೆ ಹೇಗಿರತ್ತಂತ. ಸೊ ವೇರಿಂಗ್ ದ ವಿಮೆನ್ ಆಂಟರ್ಪ್ರಿನರ್ಸ್ ಹ್ಯಾಟ್ ಅದು ಒಳ್ಳೆ ಮೂವು, ಒಳ್ಳೇದು. ಬಟ್
ನಮ್ಮಲ್ಲಿ ಹೆಚ್ಚು ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಇದೆ. ಇದು ಒಂದು ಅಡಾಕ್ ಲೀವ್ ಆಗ್ಬಿಡುತ್ತೆ. ಸ್ಮಾಲ್ ಎಂಟರ್ಪ್ರೈಸಸ್ ಈ ಕಾಸ್ಟ್ ಅಡಿಷನಲ್ ಕಾಸ್ಟ್ 12 days ಕಾಸ್ಟ್ ತಗೊಳಕ್ಕಾಗುತ್ತಾ? ಇವಾಗ ರಾಜ್ಯ ಸರ್ಕಾರ ಇದೇ ESI ನಲ್ಲಿ ಮೂಲಕ ತಗೊಂಡಿದ್ರೆ ಅದು ರಾಜ್ಯ ಸರ್ಕಾರ ಅವರು ಪೇಮೆಂಟ್ ಮ್ಯಾನೇಜ್ ಮಾಡಿದ್ರೆ ಅದು ಒಂದ್ ಮೂಲಕ ಸಪೋರ್ಟ್ ಆಗಿರುತ್ತೆ ಸ್ಮಾಲ್ ಎಂಟರ್ಪ್ರೈಸ್. ಈ ಒಂದು ರಜೆ ವೇತನ ಸಹಿತ ರಜೆಗೆ ಸರ್ಕಾರವೇ ಒಂದು ಅಮೌಂಟ್ ಇಡಬೇಕಾ? ಆ ಒಂದು ದಿನದ ಅಮೌಂಟ್ ಯಾಕಂದ್ರೆ ಆಲ್ರೆಡಿ ಇದು ಅಡಾಕ್ ಲೀವೇ ಒಂದ್ ದೊಡ್ಡ ಕಷ್ಟ ಸ್ಮಾಲ್ ಎಂಟರ್ಪ್ರೈಸಸ್ಗೆ. ಸಡನ್ ಆಗಿ ಲೀವ್ ತಗೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಒಂದ್ ಪ್ಲಾನ್ ಲೀವ್ ಇರಲ್ಲ, ಚೆಕ್ ಮಾಡಕ್ಕೂ ಆಗಲ್ಲ. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಅಟ್ಲೀಸ್ಟ್ ಕಾಸ್ಟ್ ರಾಜ್ಯ ಸರ್ಕಾರ ತಗೊಂಡಿರ್ಬೋದು, ಇಲ್ಲ ESI ಮೂಲಕ ತಗೊಂಡಿರ್ಬೋದು ಅಂತ ನಮ್ಮ ಇದು. ಇವತ್ತು ಸಾಯಂಕಾಲ ನಮ್ದು ಒಂದು ಮೀಟಿಂಗ್ ಇಟ್ಕೊಂಡಿದ್ವಿ, ಇದ್ರ ಮೇಲೆ ಡಿಸ್ಕಸ್ ಮಾಡಿ ಆಮೇಲೆ ಅದು ಮುಂದಕ್ಕೆ ಇದ್ರ ಬಗ್ಗೆ ಸರ್ಕಾರಕ್ಕೂ ಮನವಿ ಸಲ್ಲಿಸ್ತಾರ ಈ ಒಂದು ವಿಚಾರಕ್ಕೆ ಏನಾದ್ರು? ಇವಾಗ ಸದ್ಯಕ್ಕೆ ಇವತ್ತು ಮೀಟಿಂಗ್ ಆಗದ್ಮೇಲೆ ನಾವು ಒಂದು ಲೆಟರ್ ಕಳಿಸ್ತೀವಿ, ಅಂದ್ರೆ ಡಿಸ್ಕಷನ್ ಆದ್ಮೇಲೆ. ಒಂದು ವಿಚಾರಕ್ಕೆ ಮತ್ತು ಮಹಿಳೆಯರನ್ನ ಕೆಲಸಕ್ಕೆ ಕರೆದುಕೊಳ್ಳಲು ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಉಂಟಾಗಬಹುದಾ? ಆಗ್ಬೋದು. ಯಾಕಂದ್ರೆ ಒಂದ್ ಕಡೆ ಇಷ್ಟು ದಿನ ನಾವು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ವಿ, ಮಹಿಳೆಯರನ್ನ ಹೆಚ್ಚು ತಗೋಬೇಕು, ಎಸ್ಪೆಷಲಿ ಸ್ಮಾಲ್ ಎಂಟರ್ಪ್ರೈಸಸ್. ದೊಡ್ಡ ಕಂಪನೀಸ್ ಹೇಗೋ ಮ್ಯಾನೇಜ್ ಮಾಡುತ್ತಾರೆ, ಬಟ್ ಸ್ಮಾಲ್ ಎಂಟರ್ಪ್ರೈಸ್ ಎಸ್ಪೆಷಲಿ ಗಾರ್ಮೆಂಟ್ ಇಂಡಸ್ಟ್ರೀಸ್ ನಲ್ಲಿ ಹೆಚ್ಚು ಮಹಿಳೆಯರು ಇದ್ದಾರೆ. ಅಲ್ಲಿ ಜಾಸ್ತಿ ಜನ ಲೀವ್ ತಗೊಂಡ್ಬಿಡಿದ್ರೆ ಸಡನ್ ಆಗಿ ಕಂಪನೀಸ್ ಮ್ಯಾನೇಜ್ ಮಾಡಕ್ ಆಗಲ್ಲ. ಸೊ ಇದು ಒಂದು ಸ್ಟೆಪ್ ಬ್ಯಾಕ್ ಆಗ್ಬಾರ್ದು ಅಂತ ನಮ್ಮ ಇದು. ಅದಕ್ಕೆ ನಾವು ಸಜೆಸ್ಟ್ ಮಾಡೋದು, ಅಟ್ಲೀಸ್ಟ್ ಸ್ಮಾಲ್ ಎಂಟರ್ಪ್ರೈಸಸ್ ಎನ್ಕರೇಜ್ ಮಾಡಬೇಕು ಅಂದ್ರೆ ಗವರ್ಮೆಂಟ್ ಇದು ಕಾಸ್ಟ್ ತಗೋಬೇಕು. ನೀವು ಏನೇ ಮಾಡಿದ್ರು ಬಟ್ ಸರ್ಕಾರ ಆ ಒಂದು ದಿನದ ರಜೆ ಕೊಡಬೇಕಂತ ನಿಮ್ದು ಓನ್ಲಿ ಒತ್ತಾಯ ತಾನೆ? ಎಸ್, ಥ್ಯಾಂಕ್ ಯು. ಎಸ್, ಇದಿಷ್ಟು FKCCI ಅಧ್ಯಕ್ಷರಾದ ಉಮಾ ರೆಡ್ಡಿ ಅವರ ಮಾತಾಗಿತ್ತು. ಅಂದ್ರೆ ಸರ್ಕಾರ ಆ ಒಂದು ವೇತನ, ಒಂದು ದಿನದ ವೇತನ ಸರ್ಕಾರವೇ ಭರಿಸಬೇಕಾಗತ್ತೆ, ಇಲ್ಲಾಂದ್ರೆ ನಮಗೂ ಸಹ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಸಭೆ ಮಾಡ್ತಿದ್ವಿ. ಸರ್ಕಾರಕ್ಕೆ ಒಂದ್ ಕಡೆ ಪತ್ರ ಬರೆಯಲಿಗ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರ ಋತುಚಕ್ರ ರಜೆಯನ್ನ ನೀಡಿ ಆದೇಶವನ್ನ ಹೊರಡಿಸಿತ್ತು. ಜೊತೆಗೆ 12 ರಜೆಯನ್ನ ನೀಡಬೇಕು ಅಂತ ರಾಜ್ಯ ಸರ್ಕಾರ ಒಂದ್ ಕಡೆ ಆದೇಶವನ್ನ ಹೊರಡಿಸಿತ್ತು. ಈಗ ಈ ಆದೇಶಕ್ಕೆ FKCCI ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಇದೀಗ ವಿರೋಧವನ್ನ ವ್ಯಕ್ತವಾಗ್ತಾ ಇದೆ. ತಿಂಗಳಿಗೊಂದು ಋತುಚಕ್ರ ರಜೆಗೆ FKCCI ವಿರೋಧವನ್ನ ವ್ಯಕ್ತಪಡಿಸಿದೆ. ವೇತನ ಸಹಿತ ರಜೆ ನೀಡಲು ಆಗಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದೆ. ಒಂದು ದಿನ ರಜೆಯ ಹಣವನ್ನ ಸರ್ಕಾರವೇ ಭರಿಸಬೇಕು ಅಂತ ಒತ್ತಾಯ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲು ಮುಂದಾದ FKCCI. ರಿಪಬ್ಲಿಕ್ ಕನ್ನಡಕ್ಕೆ FKCCI ಅಧ್ಯಕ್ಷ ಉಮಾ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ದಿನದ ರಜೆ ನೀಡಲು 90% ಗಾರ್ಮೆಂಟ್ಸ್ಗಳಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಒಂದು ದಿನದ ರಜೆಯ ವೆಚ್ಚವನ್ನು ಭರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ 18 ರಿಂದ 52 ವಯಸ್ಸಿನ ಮಹಿಳೆಯರಿಗೆ ಒಂದ್ ಕಡೆ ಋತುಚಕ್ರ ರಜೆಯನ್ನ ಆದೇಶ ಮಾಡಿದ್ದಾರೆ. ಅಂದ್ರೆ ವೇತನ ಸಹಿತ ರಜೆ ಕೊಡ್ಬೇಕಂತ. ಬಟ್ ಇದಕ್ಕೆ FKCCI ಒಂದ್ ಕಡೆ ವಿರೋಧ ವ್ಯಕ್ತಪಡಿಸಿದ್ರೆ ಯಾಕೆ ವಿರೋಧ ಎಂಬುದು ನಮ್ಮ ಜೊತೆಗ FKCCI ಅಧ್ಯಕ್ಷರಾದ ಉಮಾ ರೆಡ್ಡಿ ಇದ್ರು, ಮಾತಾಡಿಸ್ತೀನಿ. ಮ್ಯಾಮ್, ಒಂದ್ ಕಡೆ ಆದೇಶ ಆಗಿದೆ ಈ ಋತುಚಕ್ರ ರಜೆ ವಿಚಾರವಾಗಿ, ವೇತನ ಕೊಟ್ಟು ರಜೆ ನೀಡಬೇಕೆಂಬುದು ಆಯಾ ತಿಂಗಳಿಗೆ. ಮೇಡಮ್, ಈಗ ತಮ್ಮ ಕಡೆಯಿಂದ ವಿರೋಧ, ಮೇಡಮ್ ಏಕೆ ವಿರೋಧ ಅಂತ? ಫಸ್ಟ್ ರಾಜ್ಯ ಸರ್ಕಾರ ಮಾಡಿರೋದು ಒಳ್ಳೇದು. ನಾಟ್ ಸೇಯಿಂಗ್ ನೋ, ಯಾಕಂದ್ರೆ ನಾನು ಒಬ್ರು ಮಹಿಳೆ, ನಂಗೂ ಗೊತ್ತಿದೆ ಹೇಗಿರತ್ತಂತ. ಸೊ ವೇರಿಂಗ್ ದ ವಿಮೆನ್ ಆಂಟರ್ಪ್ರಿನರ್ಸ್ ಹ್ಯಾಟ್, ಅದು ಒಳ್ಳೆ ಮೂವು, ಒಳ್ಳೇದು. ಬಟ್ ನಮ್ಮಲ್ಲಿ ಹೆಚ್ಚು ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಇದೆ. ಇದು ಒಂದು ಅಡಾಕ್ ಲೀವ್ ಆಗ್ಬಿಡುತ್ತೆ. ಸ್ಮಾಲ್ ಎಂಟರ್ಪ್ರೈಸಸ್ ಈ ಕಾಸ್ಟ್ ಅಡಿಷನಲ್ ಕಾಸ್ಟ್ 12 days ಕಾಸ್ಟ್ ತಗೊಳಕ್ಕಾಗುತ್ತಾ? ಇವಾಗ ರಾಜ್ಯ ಸರ್ಕಾರ ಇದೇ ESI ನಲ್ಲಿ ಮೂಲಕ ತಗೊಂಡಿದ್ರೆ ಅದು ರಾಜ್ಯ ಸರ್ಕಾರ ಅವರು ಪೇಮೆಂಟ್ ಮ್ಯಾನೇಜ್ ಮಾಡಿದ್ರೆ ಅದು ಒಂದ್ ಮೂಲಕ ಸಪೋರ್ಟ್ ಆಗಿರುತ್ತೆ ಸ್ಮಾಲ್ ಎಂಟರ್ಪ್ರೈಸ್. ಈ ಒಂದು ರಜೆ ವೇತನ ಸಹಿತ ರಜೆಗೆ ಸರ್ಕಾರವೇ ಒಂದು ಅಮೌಂಟ್ ಇಡಬೇಕಾ? ಆ ಒಂದು ದಿನದ ಅಮೌಂಟ್ ಯಾಕಂದ್ರೆ ಆಲ್ರೆಡಿ ಇದು ಅಡಾಕ್ ಲೀವೇ ಒಂದ್ ದೊಡ್ಡ ಕಷ್ಟ ಸ್ಮಾಲ್ ಎಂಟರ್ಪ್ರೈಸಸ್ಗೆ. ಸಡನ್ ಆಗಿ ಲೀವ್ ತಗೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಒಂದ್ ಪ್ಲಾನ್ ಲೀವ್ ಇರಲ್ಲ, ಚೆಕ್ ಮಾಡಕ್ಕೂ ಆಗಲ್ಲ. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಅಟ್ಲೀಸ್ಟ್ ಕಾಸ್ಟ್ ರಾಜ್ಯ ಸರ್ಕಾರ ತಗೊಂಡಿರ್ಬೋದು, ಇಲ್ಲ ESI ಮೂಲಕ ತಗೊಂಡಿರ್ಬೋದು ಅಂತ ನಮ್ಮ ಇದು. ಇವತ್ತು ಸಾಯಂಕಾಲ ನಮ್ದು ಒಂದು ಮೀಟಿಂಗ್ ಇಟ್ಕೊಂಡಿದ್ವಿ, ಇದ್ರ ಮೇಲೆ ಡಿಸ್ಕಸ್ ಮಾಡಿ ಆಮೇಲೆ ಅದು ಮುಂದಕ್ಕೆ ಇದ್ರ ಬಗ್ಗೆ ಸರ್ಕಾರಕ್ಕೂ ಮನವಿ ಸಲ್ಲಿಸ್ತಾರ ಈ ಒಂದು ವಿಚಾರಕ್ಕೆ ಏನಾದ್ರು? ಇವಾಗ ಸದ್ಯಕ್ಕೆ ಇವತ್ತು ಮೀಟಿಂಗ್ ಆಗದ್ಮೇಲೆ ನಾವು ಒಂದು ಲೆಟರ್ ಕಳಿಸ್ತೀವಿ, ಅಂದ್ರೆ ಡಿಸ್ಕಷನ್ ಆದ್ಮೇಲೆ. ಒಂದು ವಿಚಾರಕ್ಕೆ ಮತ್ತು ಮಹಿಳೆಯರನ್ನ ಕೆಲಸಕ್ಕೆ ಕರೆದುಕೊಳ್ಳಲು ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಉಂಟಾಗಬಹುದಾ? ಆಗ್ಬೋದು. ಯಾಕಂದ್ರೆ ಒಂದ್ ಕಡೆ ಇಷ್ಟು ದಿನ ನಾವು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ವಿ, ಮಹಿಳೆಯರನ್ನ ಹೆಚ್ಚು ತಗೋಬೇಕು, ಎಸ್ಪೆಷಲಿ ಸ್ಮಾಲ್ ಎಂಟರ್ಪ್ರೈಸಸ್. ದೊಡ್ಡ ಕಂಪನೀಸ್ ಹೇಗೋ ಮ್ಯಾನೇಜ್ ಮಾಡುತ್ತಾರೆ, ಬಟ್ ಸ್ಮಾಲ್ ಎಂಟರ್ಪ್ರೈಸ್ ಎಸ್ಪೆಷಲಿ ಗಾರ್ಮೆಂಟ್ ಇಂಡಸ್ಟ್ರೀಸ್ ನಲ್ಲಿ ಹೆಚ್ಚು ಮಹಿಳೆಯರು ಇದ್ದಾರೆ. ಅಲ್ಲಿ ಜಾಸ್ತಿ ಜನ ಲೀವ್ ತಗೊಂಡ್ಬಿಡಿದ್ರೆ ಸಡನ್ ಆಗಿ ಕಂಪನೀಸ್ ಮ್ಯಾನೇಜ್ ಮಾಡಕ್ ಆಗಲ್ಲ. ಸೊ ಇದು ಒಂದು ಸ್ಟೆಪ್ ಬ್ಯಾಕ್ ಆಗ್ಬಾರ್ದು ಅಂತ ನಮ್ಮ ಇದು. ಅದಕ್ಕೆ ನಾವು ಸಜೆಸ್ಟ್ ಮಾಡೋದು, ಅಟ್ಲೀಸ್ಟ್ ಸ್ಮಾಲ್ ಎಂಟರ್ಪ್ರೈಸಸ್ ಎನ್ಕರೇಜ್ ಮಾಡಬೇಕು ಅಂದ್ರೆ ಗವರ್ಮೆಂಟ್ ಇದು ಕಾಸ್ಟ್ ತಗೋಬೇಕು. ನೀವು ಏನೇ ಮಾಡಿದ್ರು ಬಟ್ ಸರ್ಕಾರ ಆ ಒಂದು ದಿನದ ರಜೆ ಕೊಡ್ಬೇಕಂತ ನಿಮ್ದು ಓನ್ಲಿ ಒತ್ತಾಯ ತಾನೆ?
ಎಸ್ Thank you, madam. ಥ್ಯಾಂಕ್ ಯು. ಎಸ್, ಇದಿಷ್ಟು FKCC ಅಧ್ಯಕ್ಷರಾದ ಉಮಾ ರೆಡ್ಡಿ ಅವರ ಮಾತಾಗಿತ್ತು. ಅಂದ್ರೆ ಸರ್ಕಾರ ಆ ಒಂದು ವೇತನ, ಒಂದು ದಿನದ ವೇತನ ಸರ್ಕಾರವೇ ಭರಿಸಬೇಕಾಗತ್ತೆ, ಇಲ್ಲಾಂದ್ರೆ ನಮಗೂ ಸಹ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಸಭೆ ಮಾಡ್ತಿದ್ವಿ, ಸರ್ಕಾರಕ್ಕೆ ಒಂದ್ ಕಡೆ ಪತ್ರ ಬರೆಯಲಿಗ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.